ನಮಸ್ಕಾರ, ನಾನು ನಿಮ್ಮ ಶಿಲ್ಪಾ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಜೆಕ್ಟ್ ಹತ್ರ ಇದ್ದೀನಿ. ಇದು ಬಂದು ನಿಮಗೆ ದೇವನಹಳ್ಳಿ IVC ರೋಡು ಉಗನವಾಡಿ ಸರ್ಕಲ್ ಇಂದ ಒಂದು ಜಸ್ಟ್ 300 ಮೀಟರ್ ಇದೆ. ಶಾಲ್ವಿ ಗಾರ್ಡನ್ ನಿಮಗೆ ಇದು ಬಂದು ರೆಡಿ ಫಾರ್ ರಿಜಿಸ್ಟ್ರೇಷನ್. ಬನ್ನಿ, ನಾನು ಇವತ್ತು ಪ್ರಾಜೆಕ್ಟ್ ಡೀಟೇಲ್ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ತೆ ಮೇಡಮ್. ನಾನು ಶಿಲ್ಪಾ ಅಂದ್ಬಿಟ್ಟು. ನಿಮ್ಮ ಹೆಸರು? ಮುಕುಂದ. ಇವತ್ತು ನಿಮ್ಮ ಪ್ರಾಜೆಕ್ಟ್ ಡೀಟೇಲ್ ತಿಳ್ಕೊಳಕ್ ಬಂದಿದ್ದೀನಿ. ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಗೂ ಕೂಡ ನಿಮ್ಮ ಪ್ರಾಜೆಕ್ಟ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀರಾ ಸ್ವಲ್ಪ? ಖಂಡಿತವಾಗ್ಲೂ ಮೇಡಮ್. ಹಾ, ಇದು ಬಂದು ನಮ್ಮ ಪ್ರಾಜೆಕ್ಟ್ ಹೆಸರು ಬಂದ್ಬಿಟ್ಟು ಶಾಲ್ವೆ ಪ್ರಾಜೆಕ್ಟ್ ಅಂತ Okay. ಹೇಳಿ ಬರುತ್ತೆ. ಇದು ಬಂದು ನಿಮಗೆ ಉಗನವಾಡಿ ಸರ್ಕಲ್ ಇಂದ 200 ಮೀಟರ್ಸ್ ಅಲ್ಲಿ ಬರುತ್ತೆ. ಇದು ಬಂದು IVC ರೋಡ್ ಕನೆಕ್ಟ್ ಆಗುತ್ತೆ, ಈಸಿ ಕನೆಕ್ಟ್ ಬಂದ್ಬಿಟ್ಟು. ಇದು ಬಂದು ಪ್ರಾಜೆಕ್ಟ್ ಬಂದು 2 ಎಕರೆ 10 ಗುಂಟೆಸ್ ಅಲ್ಲಿ ಬರುತ್ತೆ. Okay. ನಮ್ಮ ಹತ್ರ ಟೋಟಲ್ 41 ಸೈಟ್ಸ್ ಇದೆ ಈ ಪ್ರಾಜೆಕ್ಟ್ ಅಲ್ಲಿ. ಸೊ ಹಾಗೆ ಬಂದ್ಬಿಟ್ಟು ಇದು ಬಂದು ರೇರಾ ಪ್ರಾಜೆಕ್ಟ್ ಇದೆ. ಹಾಗೆ ಬಂದ್ಬಿಟ್ಟು ಇದು ರೇರಾ ಪ್ರಾಜೆಕ್ಟ್, ಹಾಗೆ ಬಯಪ್ಪ ಅಪ್ರೂವ್ಡ್ ಇದೆ. ಸೊ ಇದು ಬಂದು ನೀವು ನೋಡ್ತಾ ಇದ್ದಾಗೇನೆ ರೆಡಿ ಟು ಆಕ್ಯುಪೈ ಇದೆ. ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಳ್ಬಹುದು, ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಕೊಳ್ಬಹುದು. ಸೊ ನಾನು ಮೊದಲಿಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ಕೊಡ್ತೀನಿ, ಏನ್ ತಿಳಿಸ್ತೀನಿ ಅಂದ್ರೆ ಏನಕ್ಕೆ ಈ ಪ್ರಾಜೆಕ್ಟ್ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಬಂದು ನಿಮಗೆ ಈಸಿ ಆಕ್ಸೆಸ್ ಇರುತ್ತೆ. ನಮ್ಮ ಪ್ರಾಜೆಕ್ಟ್ ಇಂದ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಮಗೆ ಜಸ್ಟ್ 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಸೊ ಅದೇ ರೀತಿ ನಿಮಗೆ ಕನೆಕ್ಟಿವಿಟಿ ಬಂದ್ಬಿಟ್ಟು ಸ್ಕೂಲ್ಸ್ ಆಗ್ಲಿ, ಕಾಲೇಜಸ್ ಆಗ್ಲಿ, ಅಥವಾ ಬೇರೆ ಇದಕ್ಕೆ ಆಗ್ಲಿ ಜಸ್ಟ್ ಎಲ್ಲಾನು ಕೂಡ ನಿಮ್ಗೆ 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಬರುತ್ತೆ. ಈ ಪ್ರಾಜೆಕ್ಟ್ ಏನಕ್ಕೆ ನಾನು ಪ್ರಿಪೇರ್ ಆಗಿ ಮಾಡ್ತಾ ಇದ್ದೀನಿ ಅಂದ್ರೆ ಈಸಿಯಾಗಿ ಇನ್ನು ಕಾಮನ್ ಪೀಪಲ್ ಅರ್ಥ ಆಗ್ಬೇಕು ಅಂದ್ರೆ, ನಮ್ಮ ಹತ್ರ ಒಂದು ಬಕೆಟ್ ಇದೆ ಅಂದ್ರೆ ಆ ಬಕೆಟ್ ವಾಟರ್ ಫಿಲ್ ಆಗಿದೆ ಅಂದ್ರೆ ತಿರ್ಗಾ ಮತ್ತೆ ಅದಕ್ಕೆ ಹಾಕೋದು ತುಂಬಾ ಕಷ್ಟ. ಹೊಸದಕ್ಕೆ ಹಾಕಿದ್ರೆ ಏನಾಗುತ್ತೆ, ನಾವು ಯೂಸ್ ಮಾಡ್ಕೊಳ್ಬಹುದು. ಸೊ ಬೆಂಗಳೂರು ಇನ್ಸೈಡ್ ಅಲ್ಲಿ ನಮ್ಮ ಹತ್ರ ಯಾವ್ದು ಹೊಸ ಪ್ರಾಜೆಕ್ಟ್ ಇರಲ್ಲ. ಇದು ಬಂದ್ಬಿಟ್ಟು ಡೆವಲಪ್ಮೆಂಟ್ ಆಗ್ತಾ ಇರೋ ಏರಿಯಾ, ಔಟ್ಸ್ಕಟ್ ಬಂದ್ಬಿಟ್ಟು. ಸೊ ಎಸ್ಪೆಷಲಿ ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ನೋಡಿದ್ವಿ ಅಂದ್ರೆ 1700 ಎಕರೆಯಲ್ಲಿ KIDB ಪಾರ್ಕ್ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಸಿಟಿಲಿ ಇರುವಂತ ಕಂಪನೀಸ್ ಒಂದು 60% ಇಲ್ಲಿಗೆ ಶಿಫ್ಟ್ ಆಗ್ತಾ ಇದೆ. ತಿರ್ಗಿ ಮತ್ತೆ ಪೆರಿಫೆರಿಯಲ್ ರಿಂಗ್ ರೋಡ್, ಚೆನ್ನೈ ಎಕ್ಸ್ಪ್ರೆಸ್ ಎಲ್ಲ ಈ ಪ್ರಾಜೆಕ್ಟ್ ಜಸ್ಟ್ ನಮ್ಗೊಂದು 6 to 7 ಕಿಲೋಮೀಟರ್ಸ್ ಇದೆ. ನೀವು ಕನೆಕ್ಟಿವಿಟಿ ಬಂದು ಚೆನ್ನೈಗೆ ಆಗ್ಲಿ ಅಥವಾ ಹೈದರಾಬಾದ್ಗೆ ಆಗ್ಲಿ ಮೈನ್ ಡಿಸ್ಟೆನ್ಸ್ ಇದೆ. ಇದು IB ಇಂದ ಇಲ್ಲಿಗೆ ಎಕ್ಸಾಕ್ಟ್ ಆಗಿ 1.7 ಕಿಲೋಮೀಟರ್ಸ್ ಇದೆ. ಮತ್ತೆ ನಿಮ್ಮ ಲೇಔಟ್ ಅಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು? ಜಸ್ಟ್ ಒಂದು ಕ್ವೆಶ್ಚನ್. ಅದೇ ಮೇಡಮ್ ನಾನು ಹೇಳ್ತಾ ಇರೋದು, ಇವಾಗ ನಮ್ದೇ ಪ್ರಾಜೆಕ್ಟ್ ನೋಡಿ ಬೇರೆ ಕಡೆ ಎಲ್ಲ ನಿಮ್ಗೆ 6.8 6.7 ವರ್ಗೂ ಇದೆ ನಮ್ಮ ಕಾಂಪಿಟೇಟಿವ್ ಇದರಲ್ಲಿ. ನಾವು ಬಂದ್ಬಿಟ್ಟು ಮೈನು ಪ್ರಾಫಿಟ್ ಅಂತ ನೋಡಿದ್ರೆ ನಮ್ಮ ಕಸ್ಟಮರ್ಸ್ಗೆ ಅಂದ್ರೆ ತುಂಬಾ ಜನ ಮಿಡಲ್ ಕ್ಲಾಸ್ ಅವ್ರು ಒನ್ ಟೈಮ್ ಸೇವಿಂಗ್ಸ್ ಮಾಡ್ಬಿಟ್ಟು ಮನೆ ಕಟ್ಟಬೇಕು ಅಂತ ನೋಡ್ತಾ ಇರ್ತಾರೆ. ಅಥವಾ ಇನ್ ಕೆಲವು ಕಸ್ಟಮರ್ಸ್ ಫ್ಯೂಚರ್ಗೋಸ್ಕರ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಕ್ಕಳು ಫ್ಯೂಚರ್ಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಬಂದ್ಬಿಟ್ಟು ಒಂದು ಸರ್ವಿಸ್ ತರನು ನೋಡ್ತಾ ಇದ್ವಿ, ಇನ್ನೊಂದು ಬೆಸ್ಟ್ ಪ್ರಾಡಕ್ಟ್ ಕೊಡ್ಬೇಕು ನಮ್ಮ ಕಸ್ಟಮರ್ಸ್ಗೆ. ಯಾಕಂದ್ರೆ ನಾಳೆ ಬೆಳಗ್ಗೆ ಅವ್ರು ಇಲ್ಲಿ ತಗೊಂಡ್ಮೇಲೆ ರಿಗ್ರೆಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ನಿಮ್ಮ ಲೇಔಟ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್? ಮ್ಯಾಮ್ ನಮ್ಮ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 6,000 ಇದೆ ಮೇಡಮ್. ಬಟ್ ನಾವು ಇವಾಗ ಆಫರ್ ಪ್ರೈಸ್ ಅಲ್ಲಿ 5.3 ಕೊಡ್ತಾ ಇದೀವಿ. 5.3 ಬಂದು ನಾರ್ಮಲ್ ಸೈಟ್ ಇದೆ. ಕಾರ್ನರ್ ಸೈಟ್ ಬಂದ್ಬಿಟ್ಟು 5.5 ವರ್ಗೂ. ಏನೇನ್ ಡೈಮೆನ್ಷನ್ ಇದೆ ನಿಮ್ಮ ಲೇಔಟ್? ಮೇಡಮ್ ನಮ್ಮ ಹತ್ರ ಬಂದು 30-40 ಇದೆ. 30-40 ಸೈಜ್ ಬಂದ್ಬಿಟ್ಟು ನಮ್ಮ ಹತ್ರ 21 ಅವೈಲೇಬಲ್ ಇದೆ. ರಿಮೈನಿಂಗ್ ಆರ್ಟ್ ಸೈಟ್ಸ್ ಇದೆ ಮೇಡಮ್. ಆರ್ಟ್ ಸೈಟ್ಸ್ ಅಂದ್ರೆ ಬಂದ್ಬಿಟ್ಟು ನಮಗೆ ಸ್ವಲ್ಪ 1500 ಸ್ಕ್ವೇರ್ ಫೀಟ್ ಮೇಲೆ ಬರುತ್ತೆ. ಎಕ್ಸಾಕ್ಟ್ ಆಗಿ ಪ್ರತಿಯೊಂದು ಕೂಡ 1500 ಇಲ್ಲ. ಕಾರ್ನರ್ ಸೈಡ್ ಬರುತ್ತಲ್ವಾ ನಮಗೆ ಈಸ್ಟ್ ಮತ್ತೆ ನಾರ್ತ್ ಈಸ್ಟ್, ಆ ತರದಲ್ಲಿ ಬಂದು ಒಂದು ಸ್ವಲ್ಪ ಸೈಜ್. ನಿಮ್ಮ ಹತ್ರ ಕೂಡ ಫೇಸಿಂಗ್ ಕೂಡ ಅವೈಲೇಬಲ್ ಇದೆ? ಹೌದು ಮೇಡಮ್, ನಮ್ಮ ಹತ್ರ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ 80% ಒಂದು ಈಸ್ಟ್ ಫೇಸಿಂಗ್ ಬರುತ್ತೆ ನಮಗೆ. ನಾವು ವಾಸ್ತು ಪ್ರಕಾರನೇ ಮಾಡಿದೀವಿ. ವಾಸ್ತು ಪ್ರಕಾರನೇ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಗೊಂಡು. ಏನೇನ್ ಅಮ್ಯುನಿಟೀಸ್ ಇದೆ ನಿಮ್ಮಲ್ಲಿ, ಮತ್ತೆ ಏನೇನು ಫೆಸಿಲಿಟೀಸ್ ಕೊಡ್ತಿದ್ದೀರಾ? ನೀವು ತೋರಿಸ್ತಾ ಇರೋ ಹಾಗೆ ನೋಡಿ, ಮೈನ್ಗೆ ಬಂದ್ಬಿಟ್ಟು 30 ಫೀಟ್ ವೈಟ್ ರೋಡ್ ಇದೆ ನಿಮ್ಗೆ. ವೈಟ್ ರೋಡ್ ಫುಲ್ ಯಾವುದೇ ರೀತಿ ಕಂಜೆಸ್ಟೆಡ್ ಆಗಿಲ್ಲ. ನೋಡ್ತಾ ಇದ್ದಂಗೆ ಪಾರ್ಕ್ ಫೆಸಿಲಿಟಿ ಇದೆ, ಓವರ್ ಟ್ಯಾಂಕ್ ಫೆಸಿಲಿಟಿ ಇದೆ. ಮತ್ತೆ ಇದು ಬಂದು ಗೇಟೆಡ್ ಕಮ್ಯುನಿಟಿ ನಿಮ್ಗೆ ಎಲ್ಲ ಅಂಡರ್ ಇದೇ ಬರುತ್ತೆ. ಯಾವ್ದು ಕೂಡ ಮೇಲ್ಗಡೆ ಡಿಗ್ಗಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಎಲೆಕ್ಟ್ರಿಸಿಟಿ ಆಗ್ಲಿ, ಸೀವೇಜ್ ಆಗ್ಲಿ ಅಥವಾ ಡ್ರೈನೇಜ್ ಆಗ್ಲಿ ಪ್ರತಿಯೊಂದು ಕೂಡ ನಿಮ್ಗೆ ಅಂಡರ್ ಇದ್ರಲ್ಲೇ ಬರುತ್ತೆ. ಸೊ ಅದಾದ್ಮೇಲೆ ಬಂದು ನಿಮ್ಗೆ ಬಂದು ನೋಡ್ತಾ ಇರೋಕೆ ಎಲ್ಲ ಮರಗಳು ಕಡ, ಐ ಮೀನ್ ಕೆಲವು ಕಸ್ಟಮರ್ಸ್ ನೇಚರ್ ಡೆವಲಪ್ ಮಾಡಿದ್ರೆ ಅದಕ್ಕೋಸ್ಕರ ಎಲ್ಲ ಕೂಡ ನಾವು ಪ್ಲಾಂಟ್. ಯಾಕಂದ್ರೆ ಸಿಟಿ ಔಟ್ ಸೈಡ್ ಇರೋದ್ರಿಂದ ನಮ್ಗೆ ಈ ಕಾನ್ಸೆಪ್ಟ್ ಅನ್ನೋದು ಬೇಕೇ ಬೇಕು. ಹೌದು, ರೈಟ್ ಮೇಡಮ್. ಯಾಕಂದ್ರೆ ಕೆಲವರು ಸಿಟಿ ಇದನ್ನ ಲೈಕ್ ಮಾಡಲ್ಲ. ಈ ತರ ಕಾನ್ಸೆಪ್ಟ್ ಅಂದ್ರೆ ಸ್ವಲ್ಪ ಪೀಸ್ ಆಗಿರ್ಬೋದು. ಹೌದು, ಇದು ನಾವ್ ಯಾವ ತರ ಕಸ್ಟಮರ್ ಗೆ ಎಕ್ಸ್ಪ್ಲೇನ್ ಮಾಡಬಹುದು ಅಂದ್ರೆ, ಇದು ಕಂಪ್ಲೀಟ್ ಆಗಿ ಸಿಟಿ ಔಟ್ಸ್ಕಟ್ಸ್ ಅಂತ ಹೇಳಕ್ ಆಗಲ್ಲ. ಹಾಗೆ ಸಿಟಿ ಇದೆ ಅಂತ ಹೇಳಕ್ ಆಗ್ತಾ ಇಲ್ಲ. ಅರ್ಬನ್ ಸಿಟಿ ಆಗಿದೆ ಇದು, ಯಾಕಂದ್ರೆ ಬೆಳಿತಾ ಇದೆ. ಒಂದ್ ಬಂದ್ಬಿಟ್ಟು ನಮ್ಗೆ ಏರ್ಪೋರ್ಟ್ ನಿಯರ್. ಈ ಲೊಕೇಶನ್ ನೀವು 10 years ಮುಂಚೆ ನೋಡ್ಬೇಕಾದ್ರೆ ಇದ್ದಿದ್ದ ದೇವನಹಳ್ಳಿ ತುಂಬಾ ಫಾಸ್ಟ್ ಮೂವ್ಮೆಂಟ್ ಇದೆ. ಯಾಕಂದ್ರೆ ನಾವು ನೋಡ್ತಾ ಇರೋ ಪ್ರಕಾರ 20 years ಬೇಕು. ಸರ್ಜಾಪುರ ಕಡೆನೂ ಕಸ್ಟಮರ್ಸ್ ಹಾಗೆ ಅನ್ಕೊಂತಾ ಇದ್ರು ಏರಿಯಾ ಬೆಳೆಯಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಈ ಕಡೆ ಮುಂಚೆ ಇದ್ದಿದ್ದು ಡೆವಲಪ್
ಡೆವಲಪ್ಮೆಂಟ್ಗೂ ಈಗಿರೋ ಡೆವಲಪ್ಮೆಂಟ್ಗೂ ನೆಕ್ಸ್ಟ್ ಬರೀ ಇನ್ 10 ಇಯರ್ಸ್ಗೆ ಕಂಪ್ಲೀಟ್ ಇದು ಸಿಟಿ ತರನೇ ಆಗೋಗಿರುತ್ತೆ. ಓಕೆ ಸೊ ನಾವು ಸಿಟಿ ಲೈಫ್ ಸ್ಟೈಲ್ ಅಲ್ಲಿ ವಿಲೇಜ್ ತರ ಕೊಡ್ತಾ ಇದೀವಿ. ಸೊ Okay. ನೇಚರೇ ಆಗ್ಲಿ ಯಾವ್ದೇ ರೀತಿ ಕಸ್ಟಮರ್ಗೆ ಅವ್ರ ಪ್ರಿಪರೇಷನ್ ಯಾವ ತರ ಇದೆ ಅದೇ ತರನೇ ನಾವು ಕನೆಕ್ಟೆಡ್ ಮತ್ತೆ ನಿಮ್ಮಲ್ಲಿ ಮಾಡ್ತೀವಿ. ಬ್ಯಾಂಕ್ ಲೋನ್ ಕೂಡ ಸಿಗ್ಬೋದಾ? ಮೇಡಮ್ ನಮ್ಮಲ್ಲಿ 100% ಬ್ಯಾಂಕ್ ಲೋನ್ ಸಿಗುತ್ತೆ. ನೀವೇ ಮಾಡಿಸ್ಕೊಡ್ತೀರಾ? ನಮ್ ಕಡೆನೇ ಇದೆ ಟೈಅಪ್ ಕಸ್ಟಮರ್. ಆಗಿದ್ದೀರಾ? ಯಾವ ಬ್ಯಾಂಕ್ ಟೈಅಪ್ ಆಗಿದ್ದೀರಾ? ಮೇಡಮ್ ನಮ್ಮ ಹತ್ರ ಬಂದ್ಬಿಟ್ಟು 3 ಬ್ಯಾಂಕ್ ಇದೆ, SBI ಇದೆ, PNB ಇದೆ, LIC ಇದೆ. ನೀವೇ ಹೌದು ಮಾಡಿಸ್ಕೊಡ್ತೀರಾ? ಮೇಡಮ್. ಇದು ಬಂದ್ಬಿಟ್ಟು 1 ಡೇಲೇ ಆಗೋಗುತ್ತೆ ನಿಮ್ಗೆ. One day ಲೇ, ಬೇರೆ okay. ಪ್ರಾಜೆಕ್ಟ್ ಅಲ್ಲಿ ಅದೇ ನಿಮ್ಗೆ 45 ಡೇಸ್ 1 ಮಂತ್ ಹಾ, ಹಾ, ತಗೊಳುತ್ತೆ ಹಾ, ಹಾ. ರಿಜಿಸ್ಟ್ರೇಷನ್. ನಮ್ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ವಿತಿನ್ 48 ಅವರ್ಸ್ ಒಳಗಡೆ ರಿಜಿಸ್ಟ್ರೇಷನ್ ಕೂಡ Okay. ಮಾಡ್ಕೊಡ್ತೀವಿ. ಮತ್ತೆ ನಮ್ಮ ಕ್ಲೈಂಟ್ಸ್ ಯಾರಾದ್ರೂ ಕೂಡ ಮೀನ್ಸ್ ನಮ್ಮ ಸಬ್ಸ್ಕ್ರೈಬರ್ ಯಾರಾದ್ರೂ ಕೂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕ್ಯಾಬ್ ಫೆಸಿಲಿಟೀಸ್ ಎಲ್ಲ ಕೊಡ್ತೀರಾ? ಹೌದು ಮೇಡಮ್. ಕೊಡ್ತೀರಾ? ಹಾ. ಓಕೆ, ಆಲ್ ಓವರ್ ಬ್ಯಾಂಗ್ಳೂರ್ ಅಲ್ಲ, ಸ್ಪೆಸಿಫಿಕ್ ಏರಿಯಾ ವೈಸ್ ಏನಾದ್ರು ಇದೆಯಾ? ಮೇಡಮ್ ಅದು ಆ ಮೂಮೆಂಟ್ ಕನೆಕ್ಟ್ ಆಗುತ್ತೆ. ಆ moment ಫಸ್ಟ್ ನಮ್ಗೆ okay. ಕಾಲ್ ಮಾಡ್ತಾರಲ್ವಾ ಅದ್ರ ಮೇಲೆ ನಮ್ಗೆ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ನಾವು ಆಲ್ ಓವರ್ ಬೆಂಗಳೂರು ಅಂದ್ರೆ ಹಾ, ಸೊ ಹೌದು. ನಿಮ್ ನೋಡ್ತಾರೆ ಬೆಂಗಳೂರು ಆಲ್ಮೋಸ್ಟ್ 300 ಹೌದು, ಕಿಲೋಮೀಟರ್ಸ್ ಹೌದು, ಬಿಡ್ತಲ್ಲಿದೆ. ಹೌದು, ಹೌದು. ಅವ್ರು ಯಾವ ಕಡೆಯಿಂದ ಬರ್ತಾರೆ ಅಂತ ನಮಗೂ ಗೊತ್ತಾಗಲ್ವಲ್ಲ. ಕಾಲ್ ಮಾಡಿ ಬರ್ಲಿ, ನಾವು ಹೆಲ್ಪ್ ಮಾಡ್ತೀವಿ ಖಂಡಿತವಾಗ್ಲೂ. ಅವ್ರಿಗೆ Okay. ನಿಯರೆಸ್ಟ್ ಪ್ಲೇಸ್ ಇಂದ ಪಿಕ್ ಮಾಡೋ ತರ ಆಗ್ಲಿ ಅಥವಾ ಗೈಡ್ ಮಾಡೋ ತರ ಆಗ್ಲಿ, ನಮ್ ಕಸ್ಟಮರ್ಸ್ಗೆ ನಮ್ ಸೈಟ್ ಬರ್ತಾ ಇದಾರೆ ಅಂದ್ರೆ ಅವ್ರು ನಮ್ ಫ್ಯಾಮಿಲಿ ಮೆಂಬರ್ ಇದ್ದಂಗೆನೆ ಹೌದು, ಅದೇ ನಿಜ. ತರ ಟ್ರೀಟ್ ಮಾಡಿ ಕರೀತೀವಿ ಇಲ್ಲಿಗೆ. ಓಕೆ ಮುಖ್ಯಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲೇಔಟ್ ಬಗ್ಗೆ ಇಷ್ಟು ಎಕ್ಸ್ಪ್ಲೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ನೀವು ಕೂಡ ಇಲ್ಲಿ Thank you. ಬಂದಿದ್ದಕ್ಕೆ ನಿಮ್ ಚಾನೆಲ್ಗೂ ಕೂಡ Thank you, thank you. ಒಳ್ಳೆಯದಾಗಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬನ್ನಿ ಒಳ್ಳೆ ಪ್ರೈಸ್ ಮಾಡ್ಕೊಡ್ತಾರೆ ಮುಕುಂದ್ ಅವರು. ಖಂಡಿತವಾಗ್ಲು ಮೇಡಮ್. ವರ್ಹಾ ಪ್ರಾಪರ್ಟಿ ರೆಫರೆನ್ಸ್ ಇಂದ ಯಾರೇ ಬಂದ್ರು ಕೂಡ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಆದಷ್ಟು ಕೂಡ ನಮ್ ಕೈಲಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಒಳ್ಳೆ ಪ್ರೈಸ್ಗೆ ಮಾಡಿ ಅವ್ರಿಗೆ ಕೊಡ್ತೀವಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.